ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಊರಿಗೆ ಬಂದೇವ್ರಿ. ಹಾಂ ರೀ, ನೀವು ನಮ್ಮ ಉತ್ತರ ಕರ್ನಾಟಕದ ಭಾಗದ ಕಡೆ ಅಂದ್ರೆ ಹುಬ್ಳಿ ಧಾರವಾಡ ಬೆಳಗಾವಿ ಕಡೆ ಬಂದ್ರಂದ್ರೆ ಕಿತ್ತೂರು ಸಂಸ್ಥಾನ, ಕಿತ್ತೂರು ಒಳಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪರಾಕ್ರಮ ಎಲ್ಲವನ್ನು ನೀವು ನೋಡ್ಬೋದು. ಎಲ್ಲವೂ ಒಂದೇ ಕಡೆ ಇರುವಂತೆ ಇಲ್ಲಿ ಸಂಗೊಳ್ಳಿ ಊರಾಗ ಸ್ಟ್ಯಾಚು ಮಾಡಿದಾರೆ ರೀ. ಹೆಂಗೆ ಮಾಡಿದಾರಂತ ಒಂಚೂರ ನೋಡ್ಕೊಂಬರೋಣಂತ ನಡೀರಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರೇ ಎಲ್ಲರೂ ಕೇಳೇ ಇರ್ತೀರಿ. ಯಾರು ಇವರು ಸಂಗೊಳ್ಳಿ ರಾಯಣ್ಣ ಅಂತ ನೀವು ಕೇಳಿದ್ರೆ, ಕುರುಬ ಸಮಾಜದಲ್ಲಿ ಸಾಮಾನ್ಯ ಬಾಲಕನಾಗಿ ಜನಿಸಿ ಕಿತ್ತೂರು ಸಂಸ್ಥಾನದ ದಂಡ ಸೇನಾ ನಾಯಕನಾಗಿ ಮೆರೆದವ್ರು ನೋಡ್ರಿ. ಅವರ ಮತ್ತಾರೂ ಅಲ್ಲ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ನೋಡ್ರಿ, ದರ್ಬಾರ್ ಹಾಲ್ ಹೆಂಗಿತ್ತು, ಹೆಂಗೆ ಒಳಗೆ ನಿರ್ಮಾಣ ಮಾಡಿದಾರೋ, ಮುಂಚೆ ಎಲ್ಲ ಹೆಂಗಿತ್ತು ಅಂತ ಮಕ್ಕಳ ಸಮೇತ ನೀವು ಬಂದು ನೋಡ್ಕೊಂಡು ಹೋಗ್ರಿ. ಬರೀ ಪುಸ್ತಕದಾಗ ನಾವು ಓದಿ ನೋಡಿರ್ತೀವಿ, ಆದರೆ ಒಮ್ಮೆ ಮಕ್ಕಳನ್ನ ಕರ್ಕೊಂಬಂದು ತೋರಿಸಿದ್ರಿ ಅಂದರೆ ಹಿಂದಿನ ಹಳೆ ಹಿಸ್ಟ್ರಿ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಎಲ್ಲವನ್ನು ನೀವು ಒಂದೇ ಕಡೆ ನೋಡ್ಬೋದು. ಬಿಡುವಿನ ಟೈಮ್ದಾಗ ಮಾಡ್ಕೊಂಬರ್ರಿ. 2.5 3 ತಾಸು ಒಳಗೆ ಹೋದ್ರೆ ನೋಡ್ಬೋದು ನೋಡ್ರಿ. ಆರಾಮಾಗಿ ನೋಡ್ಕೊಂಡೆ ಬರ್ರಿ. ಆವಾಗಿನ ಕಾಲದ ಮನೆ ಹೆಂಗಿತ್ತು ಮತ್ತು ವ್ಯವಸಾಯ, ಸಾಮಾನ್ಯ ಜನರು ಹೆಂಗಿದ್ರು ಅನ್ನೋದು ಒಂಚೂರ ಜಲಕ್ಕೆ ತೋರಿಸ್ತಾನಂತ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹಿನ್ನೆಲೆ ನೋಡೋದಾದರೆ 1798 ಆಗಸ್ಟ್ 15ರಂದು ಬೈಲಹೊಂಗಲ ತಾಲೂಕು ಸಂಗೊಳ್ಳಿ ಊರಾಗ ಜನಿಸಿದರ್ರಿ. ತಂದೆ ಭರಮಪ್ಪ, ತಾಯಿ ಕೆಂಚವ್ವ ಇವರಿಬ್ಬರಿಗೆ ಪ್ರೀತಿಯ ಮಗನಾಗಿ ಸಂಗೊಳ್ಳಿ ರಾಯಣ್ಣ ಜನಿಸಿ ಇತಿಹಾಸವನ್ನೇ ಬದಲು ಮಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೋಡ್ರಿ. ಇವರ ಹಿನ್ನೆಲೆ ನೋಡ್ಬೇಕಂದ್ರೆ ಇವರ ತಂದೆ ಕೂಡ ಪರಾಕ್ರಮಿ. ಹೆಂಗಪ್ಪ ಅಂತಂದ್ರೆ, ಕಿತ್ತೂರು ನಾಡಿನಲ್ಲಿ ಆಕಸ್ಮಿಕವಾಗಿ ಹುಲಿಯೊಂದು ಪ್ರವೇಶಿಸಿದಾಗ ಸಂಗೊಳ್ಳಿ ರಾಯಣ್ಣನ ತಂದೆ ಭರಮಪ್ಪ ಕೂಡ ರೀ ಯಾರನ್ನು ಕೇಳದೆ, ಯಾರಿಗೂ ಹೆದರದೆ ಕೂಡ ಹುಲಿಯೊಂದಿಗೆ ಕಾದಾಡಿ ಹುಲಿಯನ್ನು ಕೊಂದು ಹುಲಿನ ಹೆಗಲ ಮೇಲೆ ಹೊತ್ತಿಸ್ಕೊಂಬಂದಂಥ ಒಂದು ದೃಶ್ಯವನ್ನು ನೀವು ಇಲ್ಲಿ ಕಾಣ್ಬೋದು. ಇಲ್ಲಿ ನೋಡ್ರಿ, ತೋರ್ಸಾತೇನೆ. ಹುಲಿಯನ್ನು ಕೊಂದು ಹುಲಿ ಹೊತ್ಕೊಂಬಂದ ತಕ್ಷಣ ಕಿತ್ತೂರಿನ ದೊರೆ ಮಲ್ಲಸರ್ಜನವರು ರಾಯಣ್ಣನ ತಂದೆ ಭರಮಪ್ಪನನ್ನು ಕರೆದು ಸನ್ಮಾನಿಸಿ ರಕ್ತಮಾನ್ಯ ಹೊಲವನ್ನು ಇನಾಮಾಗಿ ನೀಡಿ ಗೌರವಿಸಿದರು ನೋಡ್ರಿ. ಅದಕ್ಕೆ ಹೇಳೋದು ನೋಡ್ರಿ, ಹುಲಿ ಕೊಂದ ಭರಮಪ್ಪನ ಮಗ ರಾಯಣ್ಣನಿಗೂ ಕೂಡ ಹೋರಾಡುವ ಛಲ ಅನ್ನುವುದು ರಕ್ತಗತವಾಗಿ ಬಂದಿತ್ತು. ಒಂದೊಂದು ಸನ್ನಿವೇಶವನ್ನು ಅವರು ಕನ್ನಡದ ಮತ್ತು ಇಂಗ್ಲೀಷ್ನಲ್ಲಿ ಬರೆದು ಹಾಕಿದ್ದಾರೆ. ಅದನ್ನು ನೀವು ಓದಿ ನೀವಲ್ಲಿ ತಿಳ್ಕೊಬೋದಾದಂಥ ಒಂದಷ್ಟು ಕಥೆಗಳದಾವೆ ನೋಡ್ರಿ. ಭರಮಪ್ಪನನ್ನು ಕಿತ್ತೂರಿನ ದೊರೆ ಮಲ್ಲಸರ್ಜನವರು ಗೌರವಿಸಿದಾಗ ಊರಿನ ಸಾಮಾನ್ಯ ಜನರು ಅವರನ್ನು ಊರಾಗ ಕರ್ಕೊಂಬಂದ ಮೆರವಣಿಗೆ ಮಾಡಿದ ಒಂದು ದೃಶ್ಯವನ್ನು ಅವರಿಲ್ಲಿ ತೋರಿಸಿದ್ದಾರೆ. ಸಂಗೊಳ್ಳಿ ರಾಯಣ್ಣರೇ ಸಣ್ಣವನಿದ್ದಾಗನೂ ಕೂಡ ಕುಸ್ತಿಪಟು ಆಗಿದ್ದ ಅಂತ ಒಂದಷ್ಟು ದೃಶ್ಯಗಳನ್ನು ಅವರಿಲ್ಲಿ ತೋರಿಸಿದರು. ಅದು ಮಲಪ್ರಭಾ ನದಿಯ ತಟದಲ್ಲಿ ಮಾಡುವಂಥ ಒಂದಷ್ಟು ಕುಸ್ತಿಪಟುಗಳ ಜೊತೆ ಅಭ್ಯಾಸ ಮಾಡೋದನ್ನು ಕೂಡ ಅವರು ಇಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ. ಭರಮಪ್ಪನಿಗೆ ಸಂಗೊಳ್ಳಿ ರಾಯಣ್ಣನವರು ಜನಿಸಿದಾಗ ತೊಟ್ಟಿಲಲ್ಲಿ ರಾಯಣ್ಣ ಎಂದು ನಾಮಕರಣ ಮಾಡಿ ತೊಟ್ಟಿಲಿಗೆ ಹಾಕುವುದು ಒಂದು ದೃಶ್ಯವನ್ನು ಅವರಿಲ್ಲಿ ನಿಮಗೆ ತೋರಿಸಿದ್ದಾರೆ. ಒಂಚೂರು ಕಣ್ಣು ಹಾಕ್ಕೊಂಡ್ಬರೋದಂತ ನಡೀರಿ. ಇಲ್ಲಿ ನೋಡ್ರಿ, ನಮಗಿನ್ನು ಮುಂದೆ ಸಗುದನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕುಸ್ತಿಪಟುವಲ್ಲಿ ಆಡಿ ಗೆದ್ದ ಊರಿನವರೊಂದಿಗೆ ಖುಷಿಯನ್ನು ಹಂಚಿಕೊಂಡಿದ್ದಂಥ ಒಂದು ದೃಶ್ಯವನ್ನು ಅವರಿಲ್ಲಿ ತೋರಿಸಿದಾರ್ರಿ. ಇನ್ನು ಮುಂದಕ್ಕೆ ಹೋಗೋಣಂತ ನಡೀರಿ. ಇಲ್ಲೇ ಈ ಗೆದ್ದಂಥ ಖುಷಿಯನ್ನು ಕೇಳಿ ಕುಸ್ತಿ ಸ್ಪರ್ಧೆಯಲ್ಲಿ ರಾಯಣ್ಣ ಗೆದ್ದಿರುವ ವಿಷಯ ತಿಳಿದು ಸಂಗೊಳ್ಳಿ ವಾಡೆಯಲ್ಲಿ ನೆಲೆಸಿದ್ದ ಮಲ್ಲಸರ್ಜ ದೊರೆಯ ಪಟ್ಟದ ರಾಣಿ ಚೆನ್ನಮ್ಮ ರಾಯಣ್ಣನನ್ನು ಕರೆದು ಅವರ ಕೈಗೆ ಖಡ್ಗವನ್ನು ಕೊಡ್ತಕ್ಕಂಥ ಒಂದು ದೃಶ್ಯವನ್ನು ನೀವು ಇಲ್ಲಿ ಕಾಣ್ಬೋದ್ರಿ. ಕಿತ್ತೂರು ಅರಮನೆ ಹೆಂಗಿತ್ತು, ಕಿತ್ತೂರ ದರ್ಬಾರ್ ಹಾಲ್ ಹೆಂಗಿತ್ತು ಅನ್ನೋದನ್ನು ಒಂಚೂರು ನಿಮಗೆ ತೋರಿಸ್ತಾನಂತ ನಡೀರಿ.
ಇದನ್ನು ನೋಡ್ಕೊಂಡಿದ್ದ ಒಂಚೂರ ಮತ್ತೆ ಮುಂದಕ್ಕೆ ಹೋಗೋಣಂತ ನಡೀರಿ. ಇಲ್ಲಿ ನೋಡ್ರಿ, ರಾಣಿ ಚೆನ್ನಮ್ಮಳನ್ನು ಕರೆದುಕೊಂಡು ಹೋಗುವಂಥ ಒಂದು ಜಟಕ ಬಂಡಿಯನ್ನು ಅವ್ರು ಇಲ್ಲಿ ಇಟ್ಟಿದ್ದಾರೆ. ಇದಕ್ಕೆ ಕುದುರೆ ಕಟ್ಕೊಂಡು ಹೋಗ್ತೀರಂತ್ರಿ. ಭಾಳ ಚಂದ ನೋಡುವಂಗೈತ್ರಿ. ತಪ್ಪದ ಒಮ್ಮೆ ಬಂದ ಮಕ್ಕಳ ಸಮೇತ ನೋಡ್ಕೊಂಡು ಹೋಗ್ರಿ. ಅಲ್ಲಿಂದ ಹಿಡ್ದ ಇಲ್ಲಿವರೆಗೆ ರೀ ಕಿತ್ತೂರು ಸಂಸ್ಥಾನ ಅನ್ನೋದು ಸುಖಮಯವಾಗಿತ್ತು. ಎಲ್ಲಿಗೆ ಬಂತಪ್ಪ ದಾಳಿ ಅಂದ್ರೆ, ಕಿತ್ತೂರು ದೇಸಾಯಿ ಶಿವಲಿಂಗಪ್ಪ ಸರ್ಜರ ಅನಾರೋಗ್ಯದಿಂದಾಗಿ ಮಾಸ್ತ್ ಮಳ್ಳಿಯ ಬಾಳಗೌಡ್ರರ ಮಗ ಶಿವಲಿಂಗಪ್ಪನಿಗೆ ಮಲಸರ್ಜ ಎಂದು ನಾಮಕರಣ ಮಾಡಿ ದತ್ತಕ ತೆಗೆದುಕೊಂಡ್ರಿ. ಧಾರವಾಡದ ಜಿಲ್ಲಾಧಿಕಾರಿ ತ್ಯಾಕ್ರೆ ಈ ದತ್ತಕವನ್ನು ಮಾನ್ಯ ಮಾಡಲಿಲ್ಲರಿ. ಆಗ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ದಾರ್ ಗುರುಸಿದ್ದಪ್ಪನವರನ್ನು ಆಂಗ್ಲ ದತ್ತಕ ನೀತಿಯನ್ನು ವಿರೋಧಿಸಿದರು. ಆಗ ಸಂಗೊಳ್ಳಿ ರಾಯಣ್ಣನ ಒಂದು ಪ್ರತಿಕ್ರಿಯೆಯನ್ನು ಅವರಿಲ್ಲಿ ತೋರಿಸಿದಾರ್ರಿ. ನಡ್ರಿ ಅದನ್ನ ನೋಡ್ಕೊಂಬರೋಣಂತ. ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ಕಾಯ್ದೆಯನ್ನು ಬ್ರಿಟಿಷರು ಜಾರಿಗೆ ತಂದರಿ. ಅದ್ರದೊಂದು ಚೂರ ಜಲಕ್ಕೆ ತೋರಿಸ್ತಾನಂತ ನಡೀರಿ. ಇಲ್ಲಿಂದ ಸಣ್ಣ ಪುಟ್ಟ ಯುದ್ಧಗಳು ಸ್ಟಾರ್ಟ್ ಆದವ್ರಿ. ಮೊದಲ ಆಂಗ್ಲೋ ಕಿತ್ತೂರು ಯುದ್ಧ. ಕಿತ್ತೂರು ಸಂಸ್ಥಾನದಲ್ಲಿ ಜರುಗಿದ ದತ್ತಕ ಪ್ರಕರಣ ಕಾನೂನು ಬಾಹಿರ ಎಂದು ಜಿಲ್ಲಾಧಿಕಾರಿ ತ್ಯಾಕ್ರೆ 1824 ಅಕ್ಟೋಬರ್ 23ರಂದು ಮುಂಜಾನೆ ಕಿತ್ತೂರು ಖಜಾನೆಗೆ ಬೀಗ ಹಾಕಿಸಿ ಸೈನ್ಯದ ಕಾವಲು ಇಟ್ಟರು. ಈ ಘಟನೆಯಿಂದ ಕೆರಳಿದ ಕಿತ್ತೂರು ಜನ ಕೋಟೆಯ ಬಾಗಿಲು ಹಾಕಿದ್ರಿ. 24 ಗಂಟೆಗಳ ನಂತರ ರೀ ಕಿತ್ತೂರು ಬಾಗಿಲನ್ನು ತೆರೆದು ಇಬ್ಬರು ಕೂಡ ಯುದ್ಧವನ್ನು ಆರಂಭಿಸಿದರು. ಅದರೊಳಗೆ ಬ್ರಿಟಿಷರು ಕೂಡ ಪತನವಾದರು. ಒಂದಷ್ಟು ಆ ದೃಶ್ಯಗಳನ್ನು ನೀವು ಇಲ್ಲಿ ನೋಡ್ಬೋದು. ಇನ್ನು ಈ ಯುದ್ಧದಲ್ಲಿ ಕಿತ್ತೂರು ವಿಜಯೋತ್ಸವ ಸಾಧಿಸಿತು. ಅದೊಂದು ದೃಶ್ಯವನ್ನು ನೀವು ಇಲ್ಲಿ ಕಾಣ್ಬೋದು. ಕಿತ್ತೂರು ಪ್ರಜೆಗಳು ಸಂಭ್ರಮದಿಂದ ಆಚರಿಸುತ್ತಿರುವುದು. ಮೆರವಣಿಗೆಯಲ್ಲಿ ರಾಣಿ ಚೆನ್ನಮ್ಮ, ಸರದಾರರು, ಸಂಗೊಳ್ಳಿ ರಾಯಣ್ಣರಿದ್ದಾರೆ. ಅದೊಂದು ಜಲಕ ನಿಮಗೆ ತೋರಿಸ್ತಾನೆ, ನಡೀರಿ. ಇಷ್ಟಕ್ಕೆ ಬ್ರಿಟಿಷರಲ್ಲಿ ಬಿಡ್ತಾರೆ. ಮತ್ತು ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧವನ್ನು ಸ್ಟಾರ್ಟ್ ಮಾಡಿದರು. ಧಾರವಾಡದ ಜಿಲ್ಲಾಧಿಕಾರಿ ತ್ಯಾಕ್ರೆಯ ಕೊಲೆಯಿಂದ್ರಿ ಕಂಗಾಲಾದ ಡೆಕ್ಕನ್ ಪ್ರಾಂತದ ಕಮಿಷನರ್ ಚಾಂಪ್ಲಿನ್ ಕಿತ್ತೂರು ವಶಪಡಿಸಿಕೊಳ್ಳಲು ಹೊಂಚಾಕಿದರಂತ್ರಿ. ಪುಣೆ, ಬೆಳಗಾವಿ, ಬಳ್ಳಾರಿ, ಸೊಲ್ಲಾಪುರ, ಮೈಸೂರು ಮತ್ತು ವೆಂಗುರ್ಲಾ ಭಾಗದಿಂದ ಸೈನ್ಯ ಕರೆದುಕೊಂಡು ಬಂದರ್ರಿ. ಕಿತ್ತೂರು ಸಂಸ್ಥಾನದ ಕಡೆಯಿಂದ ಸಂಧಾನದ ಪ್ರಯತ್ನ ನಡೆದಿತ್ತು. ಬಂಧನದಲ್ಲಿದ್ದ ಅಧಿಕಾರಿಗಳ ಸೈನ್ಯದ ಬಿಡುಗಡೆ ಇಲ್ಲದೆ ಮಾತುಕತೆ ಸಾಧ್ಯವಿಲ್ಲ ಎಂದು ಚಾಂಪ್ಲಿನ್ ಕರಾರು ಹಾಕಿದರು. ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧದ ಒಂದು ಸಣ್ಣ ದೃಶ್ಯವನ್ನು ನಿಮಗೆ ತೋರಿಸ್ತಾನಂತೆ.
ಎರಡನೇ ಕಿತ್ತೂರು ಮತ್ತು ಆಂಗ್ಲ ಯುದ್ಧ ನಡೆದಾಗ ಕಿತ್ತೂರಿನ ಸಂಸ್ಥಾನ ಪತನದ ಮುನ್ಸೂಚನೆ ಅರಿತ ಸೇನಾಧಿಪತಿ ಗುರುಸಿದ್ದಪ್ಪ ರಾಣಿ ಚೆನ್ನಮ್ಮ ಮತ್ತು ವೀರಮ್ಮ ಜಾನಕಿ ಅವರನ್ನು ಗುಪ್ತ ಮಾರ್ಗದಿಂದ ಕರೆದುಕೊಂಡು ಹೋಗುತ್ತಿದ್ದನ್ನು ವಿಷಯ ತಿಳಿದು ಕಮಿಷನರ್ ಚಾಪ್ಲಿನ್ ಅವರನ್ನು ಅಲ್ಲೇ ಬಂಧನ ಮಾಡಿದರು ನೋಡ್ರಿ. ಇಲ್ಲಿ ನೋಡ್ರಿ, ಈ ದೃಶ್ಯವನ್ನು ನಿಮಗೆ ತೋರಿಸ್ತೇನೆ. ಈ ದೃಶ್ಯವನ್ನು ಕೇಳಾಕ ಮತ್ತು ನೋಡಾಕ ಈಗ ಮೈ ಜುಮ್ ಅನಿಸಿದ್ರ ಆಗಿನ ಸಿಚುವೇಶನ್ ಹೆಂಗಿರ್ತಿತ್ತು ಲೆಕ್ಕ ಹಾಕಿರ್ ನೋಡೋನು. ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮನ ಮನಸ್ಥಿತಿ ಹೆಂಗಾಗಿರ್ಬೇಕು ಅನ್ನೋದನ್ನ ಲೆಕ್ಕ ಹಾಕಿರ್ ನೀವು. ಇಲ್ಲಿ ನೋಡ್ರಿ, ಮುಂದೆ ಬರುವಂಥ ಸನ್ನಿವೇಶ ಏನಪ್ಪಾ ಅಂದ್ರೆ, ಡೆಕ್ಕನ್ ಕಮಿಷನರ್ ಚಾಪ್ಲಿನ್ ಕಿತ್ತೂರು ಸಂಸ್ಥಾನ ವಶಪಡಿಸಿಕೊಂಡ ನಂತರ ಕಿತ್ತೂರು ನಂದಿ ಧ್ವಜ ಇಳಿಸಿ ತಮ್ಮ ಯೂನಿಯನ್ ಜಾಕ್ ಬಾವುಟ ಹಾರಿಸಲು ಸೂಚಿಸಿದರು. ಆಗ ಈ ಸುದ್ದಿ ತಿಳಿದ ರಾಯಣ್ಣನ ತಂದೆ ಭರಮಪ್ಪನು ಕೂಡ ಈ ವಿರೋಧವನ್ನು ವ್ಯಕ್ತಪಡಿಸಿದಾಗ ಆ ನಂದಿ ಧ್ವಜವನ್ನು ಭರಮಪ್ಪನ ಮೇಲೆ ಎಸೆದು ಭರಮಪ್ಪನಿಗೆ ಗುಂಡಿಟ್ಟು ಕೊಲ್ಲಲಾಯಿತು. ತಂದೆಗೆ ಆದ ಅನ್ಯಾಯದಿಂದ ಕೇಳಲು ಮುಂದೆ ಬಂದಾಗ ರಾಯಣ್ಣನು ಕೂಡ ಬಂದಿಯಾಗಿಸಿದರು ನೋಡ್ರಿ. ರಾಯಣ್ಣನ ಜೊತೆಗೆ ಅವನ ಸಂಗಡಿಗರನ್ನು ಕೂಡ ಧಾರವಾಡದ ಜೈಲಿನಲ್ಲಿ ಇಡಬೇಕಾಯಿತು. ಅದೊಂದು ದೃಶ್ಯವನ್ನು ನೀವು ಇಲ್ಲಿ ಮುಂದೆ ನೋಡ್ಬೋದು ನೋಡ್ರಿ. ಒಂದಷ್ಟು ದಿನಗಳ ನಂತರ ಸಂಗೊಳ್ಳಿ ರಾಯಣ್ಣ ನಿರಪರಾಧಿ ಎಂದು ಸಾಬೀತು ಆದ ನಂತರವೇ ಅವರನ್ನು ಬಿಡುಗಡೆ ಮಾಡಿದರೆ. ಅಲ್ಲಿಂದ ಸಂಗೊಳ್ಳಿಗೆ ಬರುವ ಮಾರ್ಗದಿಂದ ಕಿತ್ತೂರು ಸಂಸ್ಥಾನವನ್ನು ನೋಡಿ ಮರುಗಿದರು. ಇನ್ನು ಅಲ್ಲಿಂದ ಒಂಚೂರು ಮುಂದೆ ಬಂದ್ರಿ, ಕಿತ್ತೂರು ರಾಣಿ ಚೆನ್ನಮ್ಮಳನ್ನು ಬ್ರಿಟಿಷರು ಬಂಧನದಲ್ಲಿಟ್ಟಿದ್ದಾರೆ. ಅದೊಂಚೂರ ಸನ್ನಿವೇಶವನ್ನು ನೀವು ಇಲ್ಲಿ ನೋಡ್ಬೋದು. ಆ ಚೆನ್ನಮ್ಮಳನ್ನು ಭೇಟಿಯಾಗಕ್ರಿ ಯಾರನ್ನೂ ಒಳಗೆ ಪ್ರವೇಶವಿರಲಿಲ್ಲ. ಬರೀ ಸಾಧು ಸಂತರನ್ನು ಮಾತ್ರ ಅವರ ಒಳಗೆ ಬಿಡ್ತಿದ್ರು. ಇಲ್ಲಿ ನೋಡ್ರಿ, ಮುಂದಕ್ಕೆ ಬರುವುದನ್ನ ಪಶ್ಚಿಮ ಘಟ್ಟದ ಕಾಡಿನ ಮಧ್ಯದಲ್ಲಿರುವ ಗುಹೆಯೊಂದರಲ್ಲಿ ಸಂಗೊಳ್ಳಿ ರಾಯಣ್ಣನು ಮತ್ತು ಅವರ ಸಂಗಡಿಗರೊಂದಿಗೆ ಒಂದಷ್ಟು ಚರ್ಚೆಗಳು ಅದೊಂದು ಸನ್ನಿವೇಶವನ್ನು ನಾನು ನಿಮಗೆ ತೋರಿಸ್ತೇನೆ.
ಇಲ್ಲಿ ನೋಡ್ರಿ, ಒಂದಷ್ಟು ದಿನಗಳ ನಂತರ ಬೈಲೊಂಗಲ್ ಗೃಹ ಬಂಧನದಲ್ಲಿ ರಾಣಿ ಚೆನ್ನಮ್ಮ ಫೆಬ್ರವರಿ 2, 1829 ಲಿಂಗೈಕ್ಯರಾದ್ರಿ. 4 ವರ್ಷ 8 ತಿಂಗಳು ಬ್ರಿಟಿಷರ ಬಂಧನದಲ್ಲಿ ಅಲ್ಲೇ ಕೊನೆ ಉಸಿರನ್ನು ಎಳೆದ್ರಿ. ಇವರ ಅಂತಿಮ ದರ್ಶನವನ್ನು ಪಡೆಯುವುದಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಸಂಗಡಿಗರು ಮಾರು ವೇಷದಲ್ಲಿ ಬಂದು ಚೆನ್ನಮ್ಮರ ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋದಂಥ ಸಣ್ಣ ದೃಶ್ಯವನ್ನು ನೀವಿಲ್ಲಿ ಕಾಣಬಹುದು. ಇನ್ನು ಒಂದಷ್ಟು ದಿನಗಳ ಕಳೆದ ನಂತರ ಆಂಗ್ಲ ಸರ್ಕಾರ 1829 ಇನಾಮ್ ಕಾಯ್ದೆ ಜಾರಿಗೆ ತಂದಿತ್ತು. ಈ ಕಾಯ್ದೆಯನ್ನು ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು ವಿರೋಧಿಸಿದ್ದಕ್ಕೆ ಒಂದಷ್ಟು ಕೋಲಾಹಲಗಳು ಆದರೆ ಅದೊಂಥರ ದೃಶ್ಯವನ್ನು ನೀವಿಲ್ಲಿ ನೋಡಬಹುದು. ಸಂಗೊಳ್ಳಿ ಪಂಚರ ಮುಂದೆ ತನ್ನ ಆದೇಶ ಧಿಕ್ಕರಿಸಿದ ರಾಯಣ್ಣನ ಮೇಲೆ ಕುಲಕರ್ಣಿ ಬಾಳಪ್ಪ ಸಿಡಿಮಿಡಿಗೊಂಡನು. ಮಲಪ್ರಭಾ ನದಿಯಲ್ಲಿ ಸ್ನಾನ ಮಾಡಿ ಕುಲಕರ್ಣಿ ಬಾಳಪ್ಪನು ತನ್ನ ಪಂಚೆಯನ್ನು ಸಂಗೊಳ್ಳಿ ರಾಯಣ್ಣನ ಕೈಗೆ ಕೊಟ್ಟು ಶುಚಿಗೊಳಿಸಿ ಎಂದಾಗ ಕೆಂಡಾಮಂಡಲವಾದ ಸಂಗೊಳ್ಳಿ ರಾಯಣ್ಣ. ಕೆಲವೊಂದಷ್ಟು ಇಂಥ ಪ್ರಕರಣಗಳು ನಡೆದಾಗ ಬ್ರಿಟಿಷ್ ಸರ್ಕಾರವು ರಾಯಣ್ಣನನ್ನು ಮತ್ತೆ ಬಂದಿಯನ್ನಾಗಿ ಮಾಡಿತು. ರಾಯಣ್ಣ ಮತ್ತು ಕೆಲವೊಂದಷ್ಟು ಸಂಗಡಿಗರನ್ನು ಮತ್ತೆ ಜೈಲಿನಲ್ಲಿ ಇಡಲಾಯಿತು. ಅದೊಂದು ದೃಶ್ಯವನ್ನು ನೀವಿಲ್ಲಿ ನೋಡಬಹುದು. ಇದೇ ರೀತಿ ಒಂದಷ್ಟು ದಿನಗಳು ಕಳೆದವ್ರಿ. ನಂತರ ನಾನಿಲ್ಲೇ ಹಳ್ಳಿ ಜೀವನದ ಬಗ್ಗೆ ಸ್ವಲ್ಪ ನಿಮಗೆ ತೋರ್ಸಾತೇನೆ ರೀ. ಇನ್ನು ಮುಂದಕ್ಕೆ ಹೋಗೋಣ ಅಂತ ನಡೀರಿ. ಇಲ್ಲಿ ನೋಡ್ರಿ, ಸಂಪಗಾಂವ್ ಜೈಲಿನಲ್ಲಿ ಸಂಗೊಳ್ಳಿ ರಾಯಣ್ಣನ ಬಂಧನವಾದ ಸುದ್ದಿ ತಿಳಿದ ಕುಲಕರ್ಣಿ ಬಾಳಪ್ಪ ತಳವಾರ್ ಫಕೀರಪ್ಪನ ಮೂಲಕ ರಾಯಣ್ಣನ ತಾಯಿ ಕೆಂಚಮ್ಮಳು ಚಾವಡಿಗೆ ಕರೆಸಿದರು. ಇನಾಮ್ ಕಾಯ್ದೆ ಪ್ರಕಾರ ಕಂದಾಯ ಕೊಡುವುದಾಗಿ ಅವರನ್ನು ಪೀಡಿಸಿದರು ರೀ. ನಾವು ಸ್ವಂತ ಗಳಿಸಿರುವಂಥ ಆಸ್ತಿಗೆ ನಾವು ಇನಾಮ್ ಕೊಡುವುದಿಲ್ಲ ಎಂದು ಕೆಂಚಮ್ಮಳು ನಿರಾಕರಿಸಿದಳು ರೀ. ಅದೊಂದು ದೃಶ್ಯವನ್ನು ನೀವಿಲ್ಲಿ ನೋಡ್ಬೋದು. ಇಲ್ಲಿ ನೋಡ್ರಿ, ಸಂಗೊಳ್ಳಿ ಪಂಚರ ಸಮ್ಮುಖದಲ್ಲಿ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದ ಕೆಂಚಮ್ಮಳ ಮೇಲೆ ಕುಲಕರ್ಣಿ ಬಾಳಪ್ಪ ಸಿಟ್ಟುಗೊಂಡು ಎಲ್ಲರ ಸಮ್ಮುಖದಲ್ಲಿ ಬೀಸು ಕಲ್ಲನ್ನು ಅವಳ ಭುಜದ ಮೇಲೆ ಇಟ್ಟು ಪರಾಕ್ರಮವನ್ನು ತೋರಿಸಿದಂತೆ ಅದೊಂದು ದೃಶ್ಯವನ್ನು ನೀವಿಲ್ಲಿ ನೋಡ್ಬೋದು. ಸಂಗೊಳ್ಳಿ ರಾಯಣ್ಣ ತನ್ನ ತಾಯಿಯ ಮೇಲೆ ಕುಲಕರ್ಣಿ ಮಾಡಿರುವ ದಬ್ಬಾಳಿಕೆ ತಿಳಿದು ಸಂಪಗಾಂವ್ ಜೈಲಿನಿಂದ ತಪ್ಪಿಸಿಕೊಂಡು ಓಡಿ ಬಂದ ದೃಶ್ಯವನ್ನು ನೀವಿಲ್ಲಿ ನೋಡ್ಬೋದ್ರಿ. ಜೈಲಿನಿಂದ ನೇರವಾಗಿ ತಪ್ಪಿಸಿಕೊಂಡು ಕುಲಕರ್ಣಿಯ ಮನೆಗೆ ಓಡಿ ಬಂದು ಸಂಗೊಳ್ಳಿ ರಾಯಣ್ಣ ಕತ್ತಿಯನ್ನು ಬೀಸತೊಡಗಿದನು. ಅದನ್ನು ನೋಡಿ ಕುಲಕರ್ಣಿಯ ಪತ್ನಿಯು ಅಂಗಲಾಚಿ ಕೈ ಮುಗಿದು ಬೇಡುತ್ತಿದ್ದನ್ನು ನೀವು ಇಲ್ಲಿ ನೋಡಬಹುದು.
ಒಂದಷ್ಟು ದಿನಗಳು ಕಳೆದ ನಂತರ ರೀ ರಾಯಣ್ಣ ತನ್ನ ಸೈನ್ಯದೊಂದಿಗೆ ಇಲ್ಲಿ ನೋಡ್ರಿ ಕಿತ್ತೂರು ಸೈನ್ಯ ಸಂಗೊಳ್ಳಿ ಕುಲಕರ್ಣಿಯ ಜಮೀನಿಗೆ ಆಗಮಿಸಿತ್ತು. ಅಲ್ಲಿಯ ಜೋಳದ ಬಣವೆಗಳಿಗೆ ಬೆಂಕಿ ಹಚ್ಚಿದ್ದರು. ಇದನ್ನು ತಡೆಯಲು ಆಂಗ್ಲ ಸೈನಿಕರು ಆಗಮಿಸಿತ್ತು. ಭಯಂಕರ ಯುದ್ಧ ನಡೆಯಿತು. ಸಂಗೊಳ್ಳಿ ರಾಯಣ್ಣನ ನೇತೃತ್ವದಲ್ಲಿ ಆಂಗ್ಲೋ ಶ್ವೇತ ಸನದಿ ನೇರ ಯುದ್ಧ ಇದಾಗಿತ್ತು. ಅಲ್ಲಿ ರಾಯಣ್ಣನ ತಂಡ ಗೆಲುವು ಸಾಧಿಸಿತು. ಅದೊಂದು ಜಲಕ ನಿಮಗೆ ತೋರಿಸ್ತಾನಂತ ನಡೀರಿ. ಇನ್ನು ಮುಂದೆ ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಟ ಮಾಡಲು ಸಂಗೊಳ್ಳಿ ರಾಯಣ್ಣನಿಗೆ ಇನ್ನಷ್ಟು ಸೈನ್ಯದ ಅವಶ್ಯವಾಗಿತ್ತು. ಅದಕ್ಕಾಗಿ ಹೈದರಾಬಾದ್ ಪ್ರಾಂತ್ಯದ ಸೇರಿದ ಸುರಪುರ ಸಂಸ್ಥಾನದ ಕೃಷ್ಣಪ್ಪ ನಾಯಕನ ಮೇಲೆ ಭೇಟಿ ತೆರಳುತ್ತಾನೆ. ಅವರನ್ನು ಭೇಟಿಯಾಗುವ ಪೂರ್ವದಲ್ಲಿ ಅವರ ಸಂಸ್ಥಾನಕ್ಕೆ ಕಂಟಕವಾಗಿದ್ದ ಭರಮನಾಯಕ ಎಂಬ ದರೋಡೆಕೋರನ ಜೊತೆಗೆ ಖಡ್ಗ ಕಾಳಗದಲ್ಲಿ ಅದಂತ ದೃಶ್ಯವನ್ನು ನೀವಿಲ್ಲಿ ಕಾಣಬಹುದು. ಇಲ್ಲಿ ನೋಡ್ರಿ, ಆ ದರೋಡೆಕೋರನ ಚಂಡವನ್ನು ತಂದು ಸುರಪುರದ ರಾಜನ ಮುಂದೆ ಇಟ್ಟಾಗ ಇದನ್ನು ಮೆಚ್ಚಿದ ರಾಜನು 300 ಜನ ಸೈನಿಕರನ್ನು ಸಂಗೊಳ್ಳಿ ರಾಯಣ್ಣನ ಜೊತೆಗೆ ಕಳುಹಿಸಿಕೊಡುತ್ತಾನೆ. ಅದೊಂದು ದೃಶ್ಯವನ್ನು ನೀವಿಲ್ಲಿ ನೋಡ್ಬೋದು. ಇನ್ನು ಮುಂದಕ್ಕೆ ಕಿತ್ತೂರು ಸಂಸ್ಥಾನದ ದತ್ತುಪುತ್ರ ಮಲ್ಲಸರ್ಜರ ದತ್ತಕವನ್ನು ಬ್ರಿಟಿಷರು ಮಾನ್ಯ ಮಾಡದಿದ್ದಾಗ ಬೆಳಗಾವಿ ಹತ್ತಿರದ ಸ್ವಗ್ರಾಮ ಮಾಸ್ಮಳ್ಳಿಗೆ ಕಳಿಸಲಾಗಿತ್ತು. ಸಂಗೊಳ್ಳಿ ರಾಯಣ್ಣನ ಕೌಲ್ಗುಡ್ ಸಭೆಯ ತೀರ್ಮಾನದಂತೆ ದತ್ತುಪುತ್ರರು ತಮ್ಮ ರಾಜನೆಂದು ಸ್ವೀಕರಿಸಿ ಈ ದಿನ ಸ್ವತಂತ್ರಗೊಳಿಸೋಣ ಎಂದು ರಾಣಿ ಚೆನ್ನಮ್ಮನ ಮಗನನ್ನು ಕರೆದುಕೊಂಡು ಬರುವ ದೃಶ್ಯವನ್ನು ನೀವಿಲ್ಲಿ ನೋಡ್ಬೋದು. ಇದನ್ನೆಲ್ಲ ಪರಿಗಣಿಸಿ ಬ್ರಿಟಿಷ್ ಸೈನಿಕರು ಮತ್ತು ಸಂಗೊಳ್ಳಿ ರಾಯಣ್ಣನ ಜೊತೆ ಸ್ವಲ್ಪ ಸಣ್ಣ ಪುಟ್ಟ ಯುದ್ಧಗಳು ನಡೀತಾ ಬಂದವು. ಇದೇ ರೀತಿ ಒಂದಷ್ಟು ದಿನಗಳ ಕಳೆದ ನಂತರ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು ಬ್ರಿಟಿಷರ ವಿರುದ್ಧ ಹೋರಾಡಿ ವಿಜಯ ಸಾಧಿಸಿ ತಮ್ಮ ಊರಿಗೆ ಮರಳಿದರು. ಅದನ್ನು ಕಂಡ ಊರಿನ ಗ್ರಾಮಸ್ಥರು ಖುಷಿಯನ್ನು ವ್ಯಕ್ತಪಡಿಸುವಂತಹ ದೃಶ್ಯವನ್ನು ನೀವಿಲ್ಲಿ ನೋಡಬಹುದು. ಇದೇ ರೀತಿ ಒಂದಷ್ಟು ದಿನಗಳ ಕಾಲ ಖುಷಿಯಿಂದ ಕಳೆದರೆ ಆಮೇಲೆ ಸಂಗೊಳ್ಳಿ ರಾಯಣ್ಣ ತಂಗಿ ಮಾಯವಳ ಭೇಟಿಗೆ ಮುಳುಕೂರಿಗೆ ಬಂದನು. ಮಾಯವನ ಖುಷಿಯಿಂದ ಬರಮಾಡಿಕೊಂಡಳು. ಅವಳ 6 ತಿಂಗಳ ಮಗುವನ್ನು ನೋಡಿ ಮುದ್ದಾಡಿ ಮಲಗಿದ್ದಾಗ ಅದನ್ನು ಕಂಡ ಬ್ರಿಟಿಷ್ ಸರ್ಕಾರವು ಮನೆಯ ಮೇಲೆ ಗುಂಡಿನ ದಾಳಿಯನ್ನು ಮಾಡಿತು. ಅಲ್ಲಿಂದ ತಪ್ಪಿಸಿಕೊಂಡು ಡೋರಿಹಳ್ಳಿಗೆ ಸಂಗೊಳ್ಳಿ ರಾಯಣ್ಣನು ತಲುಪಿದನು. ಅದೊಂಥರ ದೃಶ್ಯವನ್ನು ನೀವಿಲ್ಲಿ ನೋಡಬಹುದು. ಅಲ್ಲಿಂದ ಈ ಹಳ್ಳಿಗೆ ತಪ್ಪಿಸಿಕೊಂಡು ಡೋರಿ ಹಳ್ಳದಲ್ಲಿ ಸ್ನಾನ ಮಾಡುತ್ತಿರುವ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರವು ರಾಯಣ್ಣನನ್ನು ಇಲ್ಲಿ ಬಂಧಿಸಲ್ಪಟ್ಟಿತು. ಅಲ್ಲಿಂದ ಬಂಧಿಸಿಕೊಂಡು ಕೋರ್ಟಿಗೆ ಹಾಜರುಪಡಿಸಿತ್ತು. ಅದೊಂದು ದೃಶ್ಯವನ್ನು ನೀವಿಲ್ಲಿ ನೋಡಬಹುದು.
ಜನವರಿ 26, 1830 ಬಿಡಿ ತಾಲೂಕಿನ ನಂದಗಡ್ ಹೊರವಲಯದ ಆಲದ ಮರಕ್ಕೆ ಸಂಗೊಳ್ಳಿ ರಾಯಣ್ಣನ ಸಹಿತ 7 ಜನರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ್ದು ಅದೊಂಥರ ದೃಶ್ಯವನ್ನು ನೀವಿಲ್ಲಿ ನೋಡ್ಬೋದು. ಎಲ್ಲ ಇಂಥ ಸನ್ನಿವೇಶಗಳನ್ನು ನೋಡಿ ಎಲ್ಲರೂ ಕಷ್ಟಪಟ್ಟು ನಮಗೆ ದೇಶ ಕೊಟ್ಟಿದ್ದಾರಪ್ಪ ಅಂದಿಂದ ನಮ್ಮ ದೇಶವನ್ನು ಕಾಪಾಡಿಕೊಂತ ಒಳ್ಳೆತನದಿಂದ ಬದುಕೋಣ ಎಂದು ನಾ ಆಶಿಸ್ತೇನೆ ರೀ. ಇವತ್ತಿನ ನನ್ನ ಬ್ಲಾಗ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕು ಶೇರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ. ತಪ್ಪದೆ ಸಂಗೊಳ್ಳಿ ರಾಯಣ್ಣಗೆ ಬಂದ ಭೇಟಿಯಾಗಿ ಹೋಗ್ರಿ. ಯಾರು ಬಂದಿಲ್ಲಲ್ಲ ಅವ್ರ ತಪ್ಪದ ಬಂದು ಭೇಟಿಯಾಗಿ ಹೋಗ್ರಿ. ಯಾರು ಬಂದಿದ್ದಿರಲ್ಲ ನನಗೆ ಲೈಕ್ ಮಾಡಿರಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಗೆ ಭೇಟಿಯಾಕನಂತ್ರಿ. ಅಲ್ಲಿವರೆಗೂ ಬಾಯ್.